ಸ್ನೇಹಿತರೆ, ಭರತಖಂಡ ಚಾನಲ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಬಹಳಷ್ಟು ಹಳೆಯ ದೇವಾಲಯಗಳಿದ್ದು, ಅದರಲ್ಲಿ ಅತ್ಯಂತ ಹಳೆಯ ದೇವಾಲಯವೆಂದರೆ ಇತಿಹಾಸಕಾರರು ಸಾಮಾನ್ಯವಾಗಿ ಐಹೊಳೆ ಪಟ್ಟಣವನ್ನು ಉಲ್ಲೇಖಿಸುತ್ತಾರೆ. ಐಹೊಳೆ ಹಿಂದಿನ ಬಾಗಲಕೋಟೆ ಜಿಲ್ಲೆಯ ದೇವಾಲಯಗಳ ಪಾಠಶಾಲೆ ಎಂದು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಕ್ರಿಸ್ತಶಕ 5ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಚಾಳುಕ್ಯರು ಇಲ್ಲಿ ಅನೇಕ ದೇವಾಲಯಗಳನ್ನು ಕಟ್ಟಿದ್ದಾರೆ. ಇಲ್ಲಿ ಸರಿಸುಮಾರು 125ಕ್ಕೂ ಹೆಚ್ಚು ದೇವಾಲಯಗಳಿದ್ದು, ಅವುಗಳಲ್ಲಿ ಕೆಲವು ನಮ್ಮ ಕರ್ನಾಟಕದಲ್ಲಿ ಅಲ್ಲದೆ ಭಾರತದ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿವೆ. ಅದರಲ್ಲಿ ಲಾರ್ಡ್ ಕಾನ್ ದೇವಾಲಯವು ಅತ್ಯಂತ ಪುರಾತನ ದೇವಾಲಯವಾಗಿದೆ. ಈ ದೇವಾಲಯವನ್ನು 5ನೇ ಶತಮಾನದಲ್ಲಿ ಚಾಲುಕ್ಯರ ಮೊದಲ ದೊರೆಯಾದ ಮೊದಲ ಪುಲಕೇಶಿಯು ನಿರ್ಮಿಸಿದ್ದಾನೆ. ಇದೊಂದು ಹಿಂದೂ ಮತ್ತು ಜೈನ ವಾಸ್ತುಶಿಲ್ಪಗಳನ್ನು ಒಳಗೊಂಡಿದ್ದು, ವಿಶಿಷ್ಟ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಈ ದೇವಾಲಯವನ್ನು ಒಂದಕ್ಕೊಂದು ಕಲ್ಲನ್ನಿಟ್ಟು ಇಂಟರ್ಲಾಕ್ ಮಾಡಿ ಕಟ್ಟಲಾಗಿದ್ದು, ಇದು ದಕ್ಷಿಣ ಭಾರತದ ಆರಂಭಿಕ ಕಲ್ಲಿನ ದೇವಾಲಯಗಳಲ್ಲಿ ಒಂದಾಗಿದೆ. ಇಲ್ಲಿ ಮೊದಮೊದಲು ಸೂರ್ಯದೇವನನ್ನು ಪ್ರತಿಷ್ಠಾಪಿಸಿ ಪೂಜಿಸಿದರೂ ಕೂಡ ನಂತರ ದಿನಗಳಲ್ಲಿ ಅದನ್ನು ಶಿವನಿಗೆ ಸಮರ್ಪಿಸಲಾಯಿತು. ಚಾಲುಕ್ಯರ ಕಾಲದಲ್ಲಿ 6ನೇ ಶತಮಾನದಿಂದ 8ನೇ ಶತಮಾನದವರೆಗೆ ಕರ್ನಾಟಕದಲ್ಲಿ ದೇವಾಲಯಗಳ ಶಿಲ್ಪಕಲೆಯ ಬೆಳವಣಿಗೆ ಆರಂಭವಾಯಿತು. ನಂತರ ಬಾದಾಮಿ, ಪಟ್ಟದಕಲ್ಲು, ಹಂಪಿ ಮುಂತಾದ ಕಡೆಗಳಲ್ಲಿ ಅದ್ಭುತ ದೇವಾಲಯಗಳು ನಿರ್ಮಿಸಲ್ಪಟ್ಟರೂ ಕೂಡ ಕರ್ನಾಟಕದ ದೇವಾಲಯಗಳ ಶಿಲ್ಪಕಲೆಯ ಜನನಸ್ಥಳ ಎಂದು ಐಹೊಳೆಯನ್ನು ಕರೆಯುತ್ತಾರೆ. ಇದೇನು ಶಿವನ ದೇವಾಲಯಕ್ಕೆ ಅವಾಗಿಂದ ಇವನು ಲಾರ್ಡ್ ಕಾನ್ ದೇವಸ್ಥಾನ ಅಂತ ಕರೀತಿದ್ದಾನೆ ಅಂದ್ಕೊಂಡ್ರ? ಸ್ನೇಹಿತರೆ, 16ನೇ ಶತಮಾನದಲ್ಲಿ ಬಿಜಾಪುರದ ಸೇನಾಧಿಪತಿ ಲಾರ್ಡ್ ಕಾನ್ ಎಂಬ ವ್ಯಕ್ತಿ ಈ ದೇವಾಲಯವನ್ನು ವಶಪಡಿಸಿಕೊಂಡಿರ್ತಾನೆ. ಆ ದೇವಾಲಯವನ್ನು ಕೂಡ ಬಿಡದೆ ಅದನ್ನು ತನ್ನ ವಸತಿ ಗೃಹವಾಗಿ ಬಳಸ್ಕೊಳ್ತಾನೆ. ನಂತರ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ASI ಇದನ್ನು ಪುನಃಸ್ಥಾಪಿಸಿ ಹಾನಿಗೊಳಗಾದ ಕಂಬಗಳನ್ನು, ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದ್ದಾರೆ. ಆದರೆ ಆಗಲೂ ಕೂಡ ನಮ್ಮ ಭಾರತೀಯ ಪುರಾತತ್ವ ಇಲಾಖೆ ಅದನ್ನು ಲಾರ್ಡ್ ಕಾನ್ ಅನ್ನೋ ಹೆಸರಿಂದಾನೇ ಕರೆಯೋದಕ್ಕೆ ಶುರು ಮಾಡಿತು. ಈ ಹೆಸರನ್ನು ಜಾತ್ಯತೀತತೆಗೆ ಉದಾಹರಣೆಯಾಗಿ ಕೆಲವರು ಶ್ಲಾಘಿಸುತ್ತಾರೆ. ಆದರೆ ಕೆಲವರು ಅಪವಿತ್ರಗೊಳಿಸಿದ ವ್ಯಕ್ತಿಯ ಹೆಸರನ್ನು ಇಟ್ಟಿರುವುದು ಸರಿ ಇಲ್ಲ ಎಂದು ಪ್ರಶ್ನಿಸುತ್ತಾರೆ. ಒಬ್ಬ ಹಿಂದೂ ಆಗಿ ನಾನು ಹಾಗೆ ಹೇಳ್ತೀನಿ ಬಿಡಿ. ಇದು ಹೇಗಾಯಿತು ಅಂದರೆ, ಕಾಪಾಡಿದವನ ಹೆಸರನ್ನು ಮಗನಿಗಿಡೋದು ಬಿಟ್ಟು ಕೊಲ್ಲೋಕೆ ಬಂದವನ ಹೆಸರನ್ನು ಮಗನಿಗಿಟ್ಟಂಗಾಯಿತು. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.